ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಬರಿಬೇಕಲ್ಲ ಎಷ್ಟು ದುಡ್ಡು ಬಂದೈತೆ ಅಂತ. 27/12 ಲಾಸ್ಟ್ ಬರ್ದಿದ್ದೀರಾ, ಮಿಕ್ಕದ್ದು ಎಲ್ಲಿ? ಪೋಸ್ಟ್ ಆಫೀಸ್ ಸರ್ವರ್ ಫೋಟೋ ಬಂದಿದ್ದೇನೆ. 3 ದಿವಸ ಡೈಲಿ ಎಂಟ್ರಿ ಮಾಡ್ಬೇಕಲ್ಲ. ಎಲ್ಲಿ ಡೈಲಿ ಎಲ್ಲಿ ಕಟ್ಟಿದ್ಯಾ? ಫೋಟೋ ಬಂದಿದ್ದೆ ಪೋಸ್ಟ್ ಆಫೀಸ್ 3 ದಿವಸ. ಇದು ಲಾಸ್ಟ್ 31/12/2025. 3 ದಿವಸದ ಪೋಸ್ಟ್ ಆಫೀಸ್ ಫೋಟೋ ಬಂದಿದೆ. ಏನ್ಕೆ ಅದು ಯಾಕೆ ಕೊಟ್ಟೆ ಯಾಕೆ ಬರ್ಬೇಕು? ಅಲ್ಲೇ ಏನು ತಗೊಳಲ್ವಾ ದುಡ್ಡು? ಸರ್ವರ್ ಇದ್ದಿಲ್ಲ ಸರ್ ಅವ್ರ ಹತ್ರ 3 ದಿವಸ. ನೋಡ್ರಿ, ದಿಸ್ ಇಸ್ ಯಾಕದು ಯಾರು ಗೊತ್ತು? ಇದನ್ನೇ ರಿಟೈನ್ಡ್ ದಟ್ ಮನಿ ಹೋಗಿ 3 ದಿನದ ದುಡ್ಡಲ್ಲಿ ಕೊಟ್ಟು ಬಂದಿನಿ ಸರ್. ದುಡ್ಡು ಯಾಕೆ ಕೊಡ್ತೀಯಾ? ಹಂಗೆ ದುಡ್ಡು ಕೊಟ್ಬಿಟ್ಟು ಮಾತ್ರ ಫೋನ್ ಮಾಡಿ ಇದು ಕೊಟ್ಟು ಬಂದಿನಿ. Concerned clerk has remitted the amount to the post office from 1/1/26 till date. 1/1/26 till date. ಮಾತಾಡೋದಲ್ಲ, ಒಂದು ದಿನ ಆದ ತಕ್ಷಣ ಅವ್ರು ತಗೊಂಡು ಬರ್ಬೇಕು. ಸರ್ವರ್ ಇಶ್ಯೂ ಇಟ್ಕೊಂಡ್ಬಿಡು ನೀನೆ. ಸರ್ವರ್ ಇಶ್ಯೂ ಹತ್ರ ನಿಮ್ ಯಾರು ಎಂಟರ್ ಇರುತ್ತೆ, ಈಗ ಅವ್ರ ಸರ್ವರ್ ಇಶ್ಯೂ ಐತೆ ಅಂತ ಇಟ್ಕೋಬೇಕು ದುಡ್ಡು. ಒಟ್ಟು ಬರಂಗಿಲ್ಲ ನೀನು. ಅವ್ನು ಹೊಟ್ಟೋಗ್ಬಿಟ್ನಪ್ಪ. ಒಂದು ವೇಳೆ ನೀನೆಲ್ಲ ದುಡ್ಡು ಕೊಟ್ಟಿರ್ತೀಯ, ಒಂದೆರಡು ದುಡ್ಡು ಕೊಟ್ಟಿರ್ತೀಯ, ಹೋದ ದೇವ್ರ ಪಾದ ತೀರ್ಕೊಂಡ, ಯಾರು ಕೊಡ್ತಾರೆ? ಯಾಕಂದ್ರೆ ಅಲ್ಲಿವರೆಗೂ ಹೋಗೋದಿಲ್ಲ. ನಿಮ್ ತಲೆಗೆ ಹೋಗ್ಲಿ ಅಂತ ಕೇಳ್ತೀನಿ ನಾನು. ನೋಡಿ, ಎಕ್ಸಾಮಿನ್ ರೈಟಿಂಗ್ ಅಲ್ಲಿ ತಗೊಳ್ಳೋದಲ್ಲ. ವ್ಯವಹಾರದಲ್ಲಿ ನೀನ್ ಇಷ್ಟ ಪದ ಯೂಸೇ ಮಾಡಿಲ್ಲ ಅಂತ ಹೇಳ್ತೀನಿ. ಕೊಟ್ಟಿಲ್ಲ ಅಂತ ಹೇಳ್ತೀನಿ. ನಾನು ಅಧಿಕಾರಿ, ನಾನ್ ನಿನ್ಗೆ ನೇರವಾಗಿ ಹೇಳ್ತೀನಿ. ಪಬ್ಲಿಕ್ ಹೇಳೋದಲ್ಲ. ನಾನು ಅದಕ್ಕೆ ಒಂದೇ ದಿನಕ್ಕೆ ಇಮಿಡಿಯೇಟ್ ಆಗಿ ಕಟ್ಟಬೇಕು. ನೀನು ಇವತ್ತು ಮುಗಿದು ನಾಳೆ ಬೆಳಗ್ಗೆ ನೀನ್ ಕಟ್ಟಿ ಮೇಲೆ ಪ್ರಾರಂಭ ಮಾಡ್ಬೇಕು ಕೆಲಸ. ದುಡ್ಡು ಕಟ್ಟದೇನೆ ನೀನ್ 5 ದಿನ 6 ದಿನದ್ದು ದುಡ್ಡು ಇಟ್ಕೊಂಡು ಕೂತಿದ್ರೆ ಎಲ್ಲಿದೆ? ನೀನ್ ಅಲ್ಲಿ ಕೊಟ್ಟಿದ್ದೀನಿ ಅಂತ್ಯ, ಅವ್ರು ಯಾರು ಕೊಟ್ಟಿದ್ದೀನಿ ಅಂತ್ಯ. ಈಗ ತಗೊಂಡ್ ಬರೋದಲ್ಲ, ಸರಿಯಾಗಿ ಮಾಡಿ ಪ್ರತಿದಿನ. ನಿಮ್ ಇಷ್ಟು ದಿನ ಒಂದು 26 ಇಟ್ಕೊಂಡಿಲ್ಲ ಅಂದ್ರೆ ಇವ್ಗೊಂದು ನೋಟಿಸ್, ಇವ್ನ ಹೆಸರು ಬರ್ಕೊಳ್ರಿ. ಹೆಸರು ಬರ್ಕೊಂಡು ಒಂದು ನೋಟಿಸ್ ಮಾಡೋಣ. ಕಟ್ಟದಲ್ಲ, ಒಂದಿನ ಪರವಾಗಿಲ್ಲ. 1ನೇ ತಾರೀಕಿಂದನೂ ಕಟ್ಟಿಲ್ಲ ಅಂದ್ರೆ ಅರ್ಥ ಇಲ್ಲ. ಏನ್ ಮಾಡ್ತೀರಿ? ನಾವು ಬರ್ಬೇಕಾ? ಏನ್ ಲೋಕಾಯುಕ್ತದವ್ರೆ ಬರ್ಬೇಕಾ ಇದನ್ನೆಲ್ಲ ಸರಿ ಮಾಡ್ರಿ ಅಂತ ಹೇಳಕ್ಕೆ? ಕುತ್ಕೋತೀರಾ, ಬರ್ತೀರಾ? ಇನ್ನೇನ್ ಮಾಡಿದೀರಾ ಇವತ್ತೆಲ್ಲ? ನೀವು ಏನ್ ಕೆಲಸ ಮಾಡಿದೀರಾ ಬೆಳಿಗ್ಗೆಯಿಂದ? ಸರ್ವಿಸ್ ಟು ಅದರ್ ಪರ್ಪಸ್. ರೆಕಾರ್ಡ್ ರೂಮ್ ಸ್ಕ್ಯಾನಿಂಗ್ ಡಿಜಿಟಲೈಸೇಷನ್ ನಡೀತದೆ. ಬಹಳಷ್ಟು ಕೆಲಸ ಇದೆ. ರೆಕಾರ್ಡ್ ರೂಮ್ ಡಾಕ್ಯುಮೆಂಟ್ ಇಶ್ಯೂ ಇದೇನಿದೆ ಹಿಂಗ ಅಡ್ಡ ಇಟ್ಬಿಡು. ಇವೆಲ್ಲ ಇದು ಇಡೋ ರೀತಿನಾ? ಅದು ಇಡೋ ರೀತಿನಾ? ರೆಕಾರ್ಡ್ನಾಗೆ ಇಡಬೇಕ. ಅಲ್ಲಿ ತಗೊಂಡೋಗಿ ಸಿಕ್ಕಾಪಟ್ಟೆ ಇದೆ. ಶಿಫ್ಟ್ ಮಾಡಿ ಕ್ಲೋಸ್ ಮಾಡಿ ಡಿಸ್ಪೋಸಲ್ ನೀವೇ ಇಟ್ಕೊಂಡು ಹೆಂಗಂದ್ರೆ ಹಂಗೆ ಇಟ್ಬಿಡ. ಪ್ರಾಪರ್ ಇಲ್ಲ. ಇವ್ರು ಶಿರಸ್ತೆದಾರಂತೆ, ಇವ್ರ ಟೇಬಲ್ ಮೇಲೆ ಇದೇ ಇಲ್ಲ. ಎಲ್ಲಿ ಬರ್ದಿದ್ದು? ನಿಮ್ದೆಲ್ರಿ ಶಿರಸ್ತೆದಾರ ಅಂತ ಎಲ್ಲಿದೆ? ಇದನ್ನ ಇಟ್ಕೊಳಕ್ ಆಗೋದಿಲ್ಲ. ಏನ್ ಶಿರಸ್ತೆದಾರ ಅಂತ ಕಾಣ್ತಿರೋ ಏನೋ ನೋಡಿ. ಇದು ಮೋಸಿನವ್ರೆ, ನನಗೆ ಈ ವರ್ಕ್ ನಡೀತಾ ಇದೆ. ಇಲ್ಲಿ ಯಾರು ಇವ್ರು ಯಾರು ಕೂತಿರೋದು? ಏನ್ ಶಿರಸ್ತೆದಾರ್ರಿ? ಬರ್ತ್ ಅಂಡ್ ಡೆತ್. ಇವ್ರೊಬ್ರು ಶಿರಸ್ತೆದಾರ್ಗೆ ಅಷ್ಟೇನೆ ಕೆಲಸ. ಬರ್ತ್ ಅಂಡ್ ಡೆತ್, ಇನ್ವರ್ಡ್ ಔಟರ್, ಕಡಿಮೆ ಕಾಣ್ತದೆ. ಏನ್ ಮಾಡ್ತಾರೆ? ಇನ್ವರ್ಡ್ ಔಟ್ವರ್ಡ್ EMI ಎಂಟ್ರಿ ಮಾಡ್ತಾರೆ. ಇನ್ವರ್ಡ್ ಔಟ್ವರ್ಡ್ number of applications filed under form number 7 for deletion of name from the voters list. ಎಷ್ಟು ರಿಸೀವ್ ಆಗಿದೆ ಜನವರಿಯಿಂದ? ಎಷ್ಟು ರಿಸೀವ್ ಆಗಿದೆ? 1 to 6 ಜನವರಿ 6 ದಿನದ ಫಾರ್ಮ್ ನಂಬರ್ 7 ಕೊಡ್ರಿ. ನೀನೇ ಇಷ್ಟೊಂದು ಹುಡುಕಿದ್ರೆ ನಾನು ಇನ್ನೆಷ್ಟು ಹುಡುಕ್ಬೇಕು?
ಫಾರ್ಮ್ ನಂಬರ್ 7 ಹೇಳ್ರಿ, ಬೇಡ ಬಿಡಿ, ಆಯ್ತು. ಫಾರ್ಮ್ ನಂಬರ್ 7 ಎಷ್ಟು ಬಂದಿವೆ ಅಪ್ಲಿಕೇಶನ್? ಟೋಟಲ್ ಹೇಳ್ರಿ. ಈ ವರ್ಷ ಜನವರಿ ಹೇಳ್ರಿ, ಜನವರಿಯಿಂದ ಡಿಸೆಂಬರ್ವರೆಗೂ. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.